ವೆಲ್ಕಮ್ ಟು ಎಕನಾಮಿಕ್ಸ್ ಕ್ಲಾಸಸ್. ನನ್ನ ಹೆಸರು ಸಿದ್ದೇಶ್ ಶುಲ್ಬಾಳೆ ಅಂತ. ಪ್ರಥಮವಾಗಿ ನಾನು ಚಾನಲ್ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇಂದಿನ ಅರ್ಥಶಾಸ್ತ್ರ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದಿನ ಅರ್ಥಶಾಸ್ತ್ರ ವಿಷಯ ತೆಗೆದುಕೊಂಡಿರ್ತಕ್ಕಂಥದ್ದು BFSM SEPಯಲ್ಲಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಮಾರುಕಟ್ಟೆ ವಿಧಗಳ ಬಗ್ಗೆ ವಿವರಿಸ್ತಾ ಹೋಗ್ತಿದ್ದೀನಿ. ಅದಕ್ಕಿಂತ ಪ್ರಥಮವಾಗಿ ಮಾರುಕಟ್ಟೆ ಅಂದರೆ ಏನನ್ನು ತಿಳಿದುಕೊಳ್ಳೋದು ಬಹಳ ಮುಖ್ಯ. ಇಲ್ಲಿ ಮಾರುಕಟ್ಟೆ ಅಂದರೆ ಏನು? ಮಾರುಕಟ್ಟೆ ಅಂದರೆ ಕೊಳ್ಳುವವರು ಮತ್ತು ಮಾರುವವರು ಸಂಧಿಸುವ ಒಂದು ನಿರ್ದಿಷ್ಟ ಸ್ಥಳಕ್ಕೆ ಅಂದರೆ ಭೇಟಿ ಆಗ್ತಕ್ಕಂಥ ಒಂದು ನಿರ್ದಿಷ್ಟ ಸ್ಥಳಕ್ಕೆ ನಾವಿಲ್ಲಿ ಮಾರುಕಟ್ಟೆ ಅಂತ ಕರಿತೀವಿ. ಆ ಸ್ಥಳದಲ್ಲಿ ಮಾರುವವರು ತಾವು ಮಾರಬೇಕಾಗಿರತಕ್ಕಂಥ ಸರಕುಗಳನ್ನು ಇಟ್ಕೊಂಡು ಕುಂತಿರ್ತಾರೆ. ಅದೇ ರೀತಿ ಕೊಳ್ಳಬೇಕೆನ್ನೋರು ಕೂಡ ಗ್ರಾಹಕರಲ್ಲಿ ಹೋಗಿ ತಮಗೆ ಬೇಕಾದಂಥ ಸರಕು ಸೇವೆಗಳನ್ನು ಕೊಂಡ್ಕೊಳ್ತಾರೆ. ಅದಕ್ಕೆ ನಾವೇನು ಕರಿತೀವಿ? ಮಾರುಕಟ್ಟೆ ಅಂತ ಕರಿತೀವಿ. ಇದು ಮಾರುಕಟ್ಟೆಯ ಅರ್ಥ ಆಯ್ತು. ಇನ್ನು ಮಾರುಕಟ್ಟೆ ವಿಧಗಳು ಅಂದ್ರೆ ಯಾವ ರೀತಿ ಬರ್ತಾವೆ ಅಂದ್ರೆ ವಿವಿಧ ಆಧಾರಗಳಲ್ಲಿ ಮಾರುಕಟ್ಟೆಯನ್ನು ಹಲವು ವಿಧಗಳನ್ನಾಗಿ ವರ್ಗೀಕರಿಸಲಾಗ್ತದೆ. ಅದರಲ್ಲಿ ಒಂದೇದು ಬರತಕ್ಕಂಥದ್ದೇ ಭೌಗೋಳಿಕ ಆಧಾರದಲ್ಲಿ ಅಥವಾ ಪ್ರದೇಶಕ್ಕೆ ಅನುಗುಣವಾಗಿ. ಈ ಮಾರುಕಟ್ಟೆ ಕೂಡ ವ್ಯಾಪಿಸಿರುವ ಪ್ರದೇಶ ಅಥವಾ ವಿಸ್ತೀರ್ಣದ ಆಧಾರದ ಮೇಲೆ ಏನ್ ಮಾಡ್ತೀವಿ, ಇದನ್ನ ವಿಂಗಡಿಸಬಹುದು. ಅದನ್ನು 4 ಭಾಗಗಳನ್ನಾಗಿ ಕೂಡ ವಿಂಗಡಿಸ್ತಾರೆ. ಒಂದೇದು ಸ್ಥಳೀಯ ಮಾರುಕಟ್ಟೆ. ಅಂದ್ರೆ ಸ್ಥಳೀಯ ಮಾರುಕಟ್ಟೆ ಅಂದ್ರೆ ಒಂದು ಹಳ್ಳಿ ಅಥವಾ ಒಂದು ಪಟ್ಟಣದಂತೆ ನಿರ್ದಿಷ್ಟ ಸ್ಥಳಕ್ಕೆ ಸೀಮಿತವಾಗಿರತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ? ಸ್ಥಳೀಯ ಮಾರುಕಟ್ಟೆ ಅಂತ ಕರಿತೀವಿ. ಅಂದ್ರೆ ಹಳ್ಳಿಗಳಲ್ಲಾಗ್ಲಿ ಅಥವಾ ಒಂದು ನಗರ ಪಟ್ಟಣಗಳಲ್ಲಾಗ್ಲಿ ಆ ನಿರ್ದಿಷ್ಟ ಸ್ಥಳಕ್ಕೆ ಏನು ಸೀಮಿತವಾಗಿರ್ತದೋ ಅದಕ್ಕೆ ನಾವು ಏನಂತ ಕರಿತೀವಿ? ಸ್ಥಳೀಯ ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ಅದರಲ್ಲಿ ಎರಡನೇದು ಬರತಕ್ಕಂಥದ್ದು ಪ್ರಾದೇಶಿಕ ಮಾರುಕಟ್ಟೆ. ಇದು ವ್ಯಾಪಕ ಪರಿಧಿಯನ್ನು ಹೊಂದಿದ್ದು ಒಂದು ಪ್ರಾಂತ್ಯ ಅಥವಾ ರಾಜ್ಯಕ್ಕೆ ಹೋಗುವಂತೆ. ಇದು ಕೂಡ ಏನಾಗ್ತದ? ಇದು ವ್ಯಾಪಕ ಒಂದು ವಿಸ್ತೀರ್ಣವನ್ನು ಹೊಂದಿರ್ತದ ಅಥವಾ ಒಂದು ಪ್ರಾಂತ್ಯ ಅಥವಾ ಒಂದು ರಾಜ್ಯಕ್ಕೆ ಹೋಗ್ತಕ್ಕಂಥದಕ್ಕೆ ನಾವು ಪ್ರಾದೇಶಿಕ ಮಾರುಕಟ್ಟೆ ಅಂತ ಕರಿತೀವಿ. ಇದು ಎರಡನೇದು. ಇನ್ನು ರಾಷ್ಟ್ರೀಯ ಮಾರುಕಟ್ಟೆ ಅಂದ್ರೆ ಇಡೀ ದೇಶವನ್ನು ಒಳಗೊಂಡಿರತಕ್ಕಂಥ ಒಂದು ಮಾರುಕಟ್ಟೆಗೆ ರಾಷ್ಟ್ರೀಯ ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ಇದರಲ್ಲಿ ನಾಲ್ಕನೇದು ಬರತಕ್ಕಂಥದ್ದೇ ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂದ್ರೆ ಸಮಸ್ತ ಜಗತ್ತಿನ ವ್ಯಾಪಿಸಿರತಕ್ಕಂಥ ಮಾರುಕಟ್ಟೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಕರಿತೀವಿ. ಇದು ಒಂದನೇದೇನು? ಭೌಗೋಳಿಕ ಆಧಾರ ಅಥವಾ ಪ್ರದೇಶಕ್ಕೆ ಅನುಗುಣವಾಗಿರತಕ್ಕಂಥ ಮಾರುಕಟ್ಟೆಗಳು. ಇನ್ನು ಇದರಲ್ಲಿ ಎರಡನೇದು ಬರ್ತದೆ ಯಾವ್ದ್ರಿ? ಕಾಲಾವಧಿ ಆಧಾರದಲ್ಲಿ. ಇಲ್ಲಿ ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳ ಸ್ವರೂಪಕ್ಕೆ ಅನುಗುಣವಾಗಿ ಏನಾಗ್ತದ? ಈ ಮಾರುಕಟ್ಟೆಯನ್ನು ವ್ಯಾಪಕವಾಗಿ ಕೂಡ ಇಲ್ಲಿ 4 ಭಾಗಗಳನ್ನಾಗಿ ವಿಂಗಡಿಸಲಾಗ್ತದೆ. ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ ಒತ್ತಡಗಳಿಂದ ಅದಕ್ಕೆ ಅನುಗುಣವಾಗಿ ಬರ್ತಕ್ಕಂಥ ಒಂದು ಮಾರುಕಟ್ಟೆ. ಇದಕ್ಕೆ ಅತ್ಯಲ್ಪಾವಧಿ ಮಾರುಕಟ್ಟೆ, ಅಲ್ಪಾವಧಿ ಮಾರುಕಟ್ಟೆ, ದೀರ್ಘಾವಧಿ ಮಾರುಕಟ್ಟೆ, ಅತಿ ದೀರ್ಘಾವಧಿ ಮಾರುಕಟ್ಟೆ ಅಂತ 4 ಭಾಗಗಳಾಗಿ ವಿಂಗಡಿಸಲಾಗ್ತದೆ. ಇದು ಅತ್ಯಲ್ಪಾವಧಿ ಮತ್ತು ಅಲ್ಪಾವಧಿ ಬೇಡಿಕೆ ಮತ್ತು ಪೂರೈಕೆ ಗಮನಾರ್ಹ ಬದಲಾವಣೆಗಳು ಇರುವುದಿಲ್ಲ. ಎರಡು ಕೂಡ ಸೇಮ್ ಇರ್ತವೆ. ಅತ್ಯಲ್ಪಾವಧಿ ಮತ್ತು ಅಲ್ಪಾವಧಿ ಮಾರುಕಟ್ಟೆಗಳಲ್ಲಿ ಬದಲಾವಣೆಗಳಷ್ಟು ಕಂಡು ಬರಂಗಿಲ್ಲ. ಆದರೆ ದೀರ್ಘಾವಧಿಯಲ್ಲಿ ಇವುಗಳು ಗಣನೀಯವಾಗಿ ಬದಲಾಗ್ತವೆ. ಯಾಕಂದ್ರೆ ಅಲ್ಲಿ ಕಾಲಾವಕಾಶ ಹೆಚ್ಚಿರುತ್ತದೆ. ಮತ್ತು ಅತಿ ದೀರ್ಘಾವಧಿಯಲ್ಲಿ ಕೂಡ ಬೇಡಿಕೆ ಮತ್ತು ಪೂರೈಕೆ ಪ್ರಮಾಣದ ಬದಲಾವಣೆಗಳು ಇನ್ನೂ ಹೆಚ್ಚಿನ ಅವಕಾಶ ಇರ್ತದೆ. ಅಂದ್ರೆ ದೀರ್ಘಾವಧಿಯಿಂದ ಸಮಯಾವಕಾಶ ಹೆಚ್ಚಿರ್ತದೆ. ಆ ಮಾರುಕಟ್ಟೆಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕೆ ಕೂಡ ಅನುಕೂಲತೆ ಹೆಚ್ಚಾಗಿರ್ತದೆ. ಹಾಗಾಗಿ ದೀರ್ಘಾವಧಿ ಮತ್ತು ಅತಿ ದೀರ್ಘಾವಧಿಗಳಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳಲ್ಲಿ ಬದಲಾವಣೆ ಆಗಕ್ಕೆ ಹೆಚ್ಚು ಅವಕಾಶಗಳು ಕಂಡು ಬರ್ತಾವ ಅನ್ನೋದಿಲ್ಲಿ ಬರ್ತಕ್ಕಂಥದ್ದು. ಎರಡನೇದು ಐತೆ. ಇನ್ನು ಮೂರನೇದು ಕಾರ್ಯವಿಧಾನದ ಆಧಾರದಲ್ಲಿ. ಅದ್ರ ಮಾರುಕಟ್ಟೆಯ ಕಾರ್ಯವಿಧಾನಕ್ಕೆ ಅನುಗುಣವಾಗಿ ಕೂಡ ಅಲ್ಲಿ 2 ವಿಧಗಳನ್ನಾಗಿ ವಿಂಗಡಿಸಲಾಗ್ತದೆ. ಒಂದು ಮಿಶ್ರ ಮಾರುಕಟ್ಟೆ, ಇನ್ನೊಂದು ವಿಶಿಷ್ಟ ಮಾರುಕಟ್ಟೆ. ಇಲ್ಲಿ ಮಿಶ್ರ ಮಾರುಕಟ್ಟೆ ಅಂದ್ರೆ ಈ ಮಾರುಕಟ್ಟೆಗಳಲ್ಲಿ ಏನಾಗ್ತದೆ? ವಿಶಿಷ್ಟವಾಗಿ ಮಿಶ್ರ ಮಾರುಕಟ್ಟೆಗಳಲ್ಲಿ ಕಂಡು ಬರತಕ್ಕಂಥದ್ದು. ಮಿಶ್ರ ಮಾರುಕಟ್ಟೆಯಲ್ಲಿ ಹಲವಾರು ವಸ್ತುಗಳನ್ನು ಕೊಳ್ಳುವವರು ಮತ್ತು ಮಾರುವವರು ಏನು ಕಾರ್ಯ ನಡೆದಿರ್ತದ. ಈ ಮಾರ್ಕೆಟ್ ಒಳಗ ಏನಾಗ್ತದೆ? ಹಲವಾರು ರೀತಿಯ ಹಲವು ವಸ್ತುಗಳನ್ನ ಮಾರುವವರಾಗಿರ್ಬೋದು, ಕೊಳ್ಳುವವರಾಗಿರ್ಬೋದು ಇಲ್ಲಿ ಕಾರ್ಯ ನಡೀತದ. ಇದಕ್ಕೆ ನಾವು ಮಿಶ್ರ ಮಾರುಕಟ್ಟೆ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಹಲವು ವಸ್ತುಗಳು ಕಂಡು ಬರ್ತಾವ. ಈಗ ನಾವೊಂದು ಮಾರುಕಟ್ಟೆಗೆ ಹೋಗಿವಿ ಅಂತ ಉದಾಹರಣೆ ತೆಗೆದುಕೊಂಡ್ರೆ, ನಾ ಕೈಪಲ್ಯ ಮಾರ್ಕೆಟ್ಗೆ ಹೋಗಿನಿ ಅಂದಾಗ ಅಲ್ಲಿ ಕೈಪಲ್ಯ ಅಷ್ಟೇ ಸಿಗಲ್ಲ, ಅಲ್ಲಿ ಕಿರಾಣಿ ಸಿಗ್ತದ, ಬಟ್ಟೆಗಳು ಸಿಗ್ತಾವ. ಹೌದಾ? ಈಗ ಮಾರುಕಟ್ಟೆಗೆ ಅಂತ ಹೋದಾಗ ಅಲ್ಲಿ ಹಲವು ರೀತಿಯ ವಸ್ತುಗಳನ್ನು ಮಾರಾಟ ಮಾಡ್ತಿರ್ತಾರೆ. ಹಾಗಾಗಿ ಅದಕ್ಕೆ ನಾವು ಮಿಶ್ರ ಮಾರುಕಟ್ಟೆ ಅಂತ ಕರಿತೀವಿ. ಇನ್ನು ವಿಶಿಷ್ಟ ಮಾರುಕಟ್ಟೆ ಕೂಡ ಬರ್ತದೆ. ಎರಡನೇದು ಒಂದು ನಿರ್ದಿಷ್ಟ ವಸ್ತುವನ್ನು ಮಾತ್ರ ಕೊಳ್ಳುವರು ಅಥವಾ ಮಾರಾಟ ಮಾಡುವ ಕಾರ್ಯ ನಡೆದಿರೋದಕ್ಕೆ ಏನಂತ ಕರಿತೀವಿ? ನಾವು ವಿಶಿಷ್ಟ ಮಾರುಕಟ್ಟೆ ಅಂತ ಕರಿತೀವಿ. ಹೌದಾ? ಈಗ ದನ ಸಂತೆಗಳಾಗಿರ್ಬೋದು, ಅದು ವಿಶಿಷ್ಟವಾಗಿ ಅದರದೇ ಆದಂತ ಒಂದು ವಸ್ತುವನ್ನು ಮಾರಾಟ ಮಾಡತಕ್ಕಂಥದ್ದು, ತೆಗೆದುಕೊಳ್ಳತಕ್ಕಂಥದ್ದು ಕೇವಲ ಅದಷ್ಟೇ ಕಂಡು ಬರ್ತದೆ. ಅಲ್ಲಿ ಯಾವುದೇ ರೀತಿಯ ಬೇರೆ ಸರಕು ಸೇವೆಗಳು ಕಂಡು ಬರಂಗಿಲ್ಲ. ಹಾಗಾಗಿ ಅದಕ್ಕೆ ನಾವು ವಿಶಿಷ್ಟ ಮಾರುಕಟ್ಟೆ ಅಂತ ಕರಿತೀವಿ. ಇದು ಎರಡನೇದು. ಮೂರನೇದು ಕಾರ್ಯವಿಧಾನ ಆಧಾರದಲ್ಲಿ ಆಯ್ತು. ಇನ್ನು ಪೈಪೋಟಿ ಸ್ವರೂಪದ ಆಧಾರದಲ್ಲಿ ಕೂಡ ಮಾರುಕಟ್ಟೆಗಳನ್ನ ಇಲ್ಲಿ ಏನ್ ಮಾಡ್ತಾರ? ಸ್ವರೂಪಕ್ಕೆ ತಕ್ಕಂತೆ ಅದನ್ನು 3 ರೀತಿಯಲ್ಲಿ ವರ್ಗೀಕರಿಸಲಾಗ್ತದೆ. ಒಂದನೇದು ಪರಿಪೂರ್ಣ ಮಾರುಕಟ್ಟೆ. ಹೌದಾ? ಇಲ್ಲಿ ಪರಿಪೂರ್ಣ ಮಾರುಕಟ್ಟೆ ಅಂದ್ರೇನ? ಈ ಮಾರುಕಟ್ಟೆಯಲ್ಲಿ ಕಂಡು ಬರುವ ಸ್ಪರ್ಧೆ ತೀಕ್ಷ್ಣವಾಗಿರುತ್ತದೆ ಮತ್ತು ಸ್ವರೂಪಕ್ಕೆ ತಕ್ಕಂತೆ ಅದನ್ನು ಪರಿಪೂರ್ಣ ಪೈಪೋಟಿ ಮತ್ತು ಅಪರಿಪೂರ್ಣ ಪೈಪೋಟಿ ಎಂದು 2 ಭಾಗಗಳನ್ನಾಗಿ ಕೂಡ ವಿಂಗಡಿಸಲಾಗ್ತದೆ. ಇಲ್ಲಿ ಪರಿಪೂರ್ಣ, ಅಪರಿಪೂರ್ಣ ಪೈಪೋಟಿ ಅಂತ ಕೂಡ ಬರುತ್ತದೆ.
ಇಲ್ಲಿ ಅಪರಿಪೂರ್ಣ ಪೈಪೋಟಿ ಅಂದ್ರೆ ಏನು? ಅಪರಿಪೂರ್ಣ ಪೈಪೋಟಿಯಲ್ಲಿ ದ್ವಿಜನ ಸ್ವಾಮ್ಯ, ಕೆಲಜನ ಸ್ವಾಮ್ಯ, ಪರಿಪೂರ್ಣ ಪೈಪೋಟಿ, ಏಕಸ್ವಾಮ್ಯ ಎಂಬ 3 ವಿಧಗಳು ಕೂಡ ಕಂಡು ಬರ್ತಾವ. ಇಲ್ಲಿ ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಕಂಡು ಬರ್ತದೆ, ಏಕಜನ ಸ್ವಾಮ್ಯ ಮಾರುಕಟ್ಟೆ ಕಂಡು ಬರ್ತದೆ, ಅದೇ ರೀತಿ ದ್ವಿಜನ ಸ್ವಾಮ್ಯ ಮಾರುಕಟ್ಟೆಯಾಗಿ ಕೂಡ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ರೀತಿಯಾಗಿ ಏನಾಗ್ತದೆ, ಇದು ಮಾರುಕಟ್ಟೆಯ ವಿಧಗಳಾಗಿ ಕಂಡು ಬರ್ತಾವ. ಅದೇನು ಹಲವಾರು ವಿಧಗಳನ್ನಾಗಿ ಇಲ್ಲಿ ಕೈಗೊಂಡಾರ. ಒಂದನೇದು ಯಾವ್ದ್ರಿ? ಭೌಗೋಳಿಕ ಆಧಾರ, ಅದೇ ರೀತಿ ಎರಡನೇದೇನು ಕಾಲಾವಧಿ ಆಧಾರದಲ್ಲಿ, ಅದೇ ರೀತಿ ಮೂರನೇದು ಕಾರ್ಯವಿಧಾನ ಆಧಾರದಲ್ಲಿ, ನಾಲ್ಕನೇದು ಪೈಪೋಟಿ ಸ್ವರೂಪದ ಆಧಾರದಲ್ಲಿ ಮಾರುಕಟ್ಟೆಗಳ ವಿಂಗಡಣೆ ಈ ರೀತಿಯಾಗಿ ಕಂಡು ಬರ್ತದ ಅಂತ ಹೇಳ್ಬೋದು. ಇದು ನಿಮಗೆ ಬರ್ತಕ್ಕಂಥ ಮುಂದಿನ ಎಕ್ಸಾಮ್ನಲ್ಲಿ ಬಹು ಮುಖ್ಯವಾದ ಅಂಶವಾಗಿ ಕೂಡ ಅದ. 10 ಮಾರ್ಕ್ಸ್ ಅಥವಾ 5 ಅಂಕದ ಪ್ರಶ್ನೆಯಾಗಿ ನಿಮ್ಗೆ ಕಂಡು ಬರತಕ್ಕಂಥ ಪ್ರಮುಖ ಒಂದು ವಿಷಯವಾಗೈತಿ ಅಂತ ಹೇಳ್ತಾ ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.